ಹಾಸ್ಟೆಲ್ಗೆ ನಿಮ್ಮ ಮಕ್ಕಳನ್ನ ಸೇರಿಸೋದಕ್ಕಿಂತ ಮುಂಚೆ ಪೋಷಕರು ಒಂದು ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಅಂತಂದರೆ ಹಾಸ್ಟೆಲ್ನಲ್ಲಿ ನಮ್ಮ ಮಕ್ಕಳು ಎಷ್ಟು ಸೇಫ್ ಆಗಿರ್ತಾರೆ ಇದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳ ಉತ್ತಮ ಭವಿಷ್ಯಕ್ಕೋಸ್ಕರ, ಉಜ್ವಲ ಭವಿಷ್ಯಕ್ಕೋಸ್ಕರ ತ್ಯಾಗ ಮಾಡ್ತೀವಿ. ಪ್ರೀತಿಯನ್ನು ಬದಿಗಿಟ್ಟು ಮಕ್ಕಳು ಚೆನ್ನಾಗಿ ಓದಲಿ ಅಂತ ನಾವು ಅವ್ರಿಗೆ ಹಾಸ್ಟೆಲ್ಗೆ ಹಾಕ್ತೀವಿ. ಹಾಸ್ಟೆಲಲ್ಲಿ ಶಿಸ್ತು ಇರುತ್ತೆ, ಹಾಸ್ಟೆಲಲ್ಲಿ ಓದ್ತಾರೆ, ಹಾಸ್ಟೆಲಲ್ಲಿ ಬೇರೆ ರೀತಿಯಾದಂಥ ಆ್ಯಕ್ಟಿವಿಟೀಸ್ಗೆ ಆಸ್ಪದ ಇಲ್ದಿರೋದ್ರಿಂದ ಸ್ಟಡೀಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾರೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಹಾಸ್ಟೆಲಿನ ವಾತಾವರಣ ಒಂದು ಕ್ಷಣನೂ ಅಲ್ಲಿ ಇರೋಕ್ಕಾಗದೇ ಇರುವಂತಹ ವಾತಾವರಣ ಆಗಿಬಿಟ್ರೆ ಪೋಷಕರು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ. ಸೊ ಇಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಹಾಸ್ಟೆಲ್ ಬಿಡಬೇಕಂದ್ರೂ ಕೂಡ ಜನ ಯೋಚನೆ ಮಾಡುವಂಥ ಪರಿಸ್ಥಿತಿ ಬರ್ತಾ ಇದೆ ಇಂಥ ನೋಡಿದಂಥ ಸಂದರ್ಭದಲ್ಲಿ. ಯಾಕೆ ಅಂತಂದರೆ ದೇವನಹಳ್ಳಿ ತಾಲೂಕಿನ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ರ್ಯಾಗಿಂಗ್ ಕಾಟ. ದೇವನಹಳ್ಳಿ ತಾಲೂಕಿನ ಕುಂದಾಳದಲ್ಲಿ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಅಲ್ಲ, ಮೊರಾರ್ಜಿ ದೇಸಾಯಿ ಹಾಸ್ಟೆಲಲ್ಲಿ ರ್ಯಾಗಿಂಗಾ?